ನಮಸ್ಕಾರ ಸ್ನೇಹಿತರೆ. 2025-26ನೇ ಸಾಲಿನಲ್ಲಿ SSB ಆಗ್ತಂತ ವಿದ್ಯಾರ್ಥಿಗಳಿಗೆ ಈಗ NSP ಅಥವಾ OTR ನಂಬರನ್ನ ಹಾಕಬೇಕಾಗುತ್ತೆ. ಆ OTR ನಂಬರ್ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್‌ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಚೆಕ್ NSP ಒನ್ ಟೈಮ್ ಪಾಸ್ವರ್ಡ್ OTR ನಂಬರ್ ಅಂತ ಕೇಳುತ್ತೆ. ಅದನ್ನ ಯಾವ ಥರ ನಾವು ಜನರೇಟ್ ಮಾಡ್ಬೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಮ್ಮ ಪ್ಲೇ ಸ್ಟೋರ್ ಓಪನ್ ಮಾಡಬೇಕಾಗುತ್ತೆ. ಅದರಲ್ಲಿ NSP OTR ಅಂತಂದು ಸರ್ಚ್ ಕೊಡ್ಬೇಕಾಗುತ್ತೆ. ಇದನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇನ್ಸ್ಟಾಲ್ ಆದ ನಂತರ ಓಪನ್ ಮಾಡ್ಕೋಬೇಕಾಗುತ್ತೆ. ನಾವು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಬೇಕಾಗಿರೋದ್ರಿಂದ ರಿಜಿಸ್ಟರ್ ಅಂತ ಓಪನ್ ಮಾಡಬೇಕಾಗುತ್ತೆ. ಅದರಲ್ಲಿ ಸ್ಕ್ರೋಲ್ ಮಾಡ್ತಾ ಬಂದ್ರೆ ಬಾಕ್ಸ್ಗಳಿದ್ದಾವೆ. ಅದರಲ್ಲಿ 2 ರೈಟ್ ಮಾರ್ಕ್ ಕೊಟ್ಟು ನೆಕ್ಸ್ಟ್ ಅಂತ ಹೊಡೆದ್ರೆ ಈ ತರ ಓಪನ್ ಆಗುತ್ತೆ. ಅದರಲ್ಲಿ ಮೊಬೈಲ್ ನಂಬರ್ ಹೊಡಿಬೇಕಾಗುತ್ತೆ. ಮೊಬೈಲ್ ನಂಬರ್ ಹೊಡೆದ ನಂತರ ಸೆಂಡ್ OTP ಅಂತ ಕೊಟ್ಟರೆ OTP ಬರುತ್ತೆ. OTP ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. 55 14 13 ನಂತರ ಇಲ್ಲಿ ಕ್ಯಾಪ್ಚಾ ಇದೆಯಲ್ಲ ಇದನ್ನ ಇಲ್ಲಿ ಹಾಕಬೇಕಾಗುತ್ತೆ. ಕ್ಯಾಪ್ಚಾ ಹಾಕಿದ ನಂತರ ಇಲ್ಲಿ ವೆರಿಫೈ ಅಂತ ಇದೆಯಲ್ಲ ಇದನ್ನ ಒತ್ತಬೇಕಾಗುತ್ತೆ. ನಂತರ ಇಲ್ಲಿ ಆಧಾರ್ ನಂಬರ್ ಹಾಕಬೇಕಾಗುತ್ತೆ. ಆಧಾರ್ ನಂಬರ್ ಹಾಕಿದ ನಂತರದಲ್ಲಿ ನೆಕ್ಸ್ಟ್ ಅಂತ ಕೊಟ್ರೆ ಅಗ್ರಿ ಕೇಳುತ್ತೆ. ಅಗ್ರಿ ಕೊಟ್ಟು ನಂತರ ಫೇಸ್ EKYC ಮಾಡೋದಾಗಿರುತ್ತೆ. EKYC ಮಾಡಿದ ನಂತರ ಈ ತರ ಲೋಡ್ ಆಗಿ NPC ಲಿಂಕ್ ಆಗಿರುವಂತ ಸ್ಟೇಟಸ್ ತೋರಿಸುತ್ತೆ ಇಲ್ಲಿ. ಅದನ್ನ ಓಕೆ ಅಂತ ಕೊಟ್ಬಿಟ್ಟು ನಂತರದಲ್ಲಿ ಇಲ್ಲಿ ತಾಯಿ ಹೆಸರು, ತಂದೆ ಹೆಸರು ಮತ್ತೆ ಇಮೇಲ್ ID ಕೇಳುತ್ತೆ. ಅದನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ತಂದೆ ಹೆಸರು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಇಮೇಲ್ ಹಾಕುವಂತ ಅವಶ್ಯಕತೆ ಇರೋದಿಲ್ಲ. ನಂತರ ನೆಕ್ಸ್ಟ್ ಅಂತ ಕೊಟ್ರೆ ಇಲ್ಲಿ ಐ ಅಗ್ರಿ ಅಂತ ಕೊಡಬೇಕಾಗುತ್ತೆ. ರೆಫರೆನ್ಸ್ ನಂಬರ್ ಹಾಕಿದ ನಂತರ ಸೆಂಡ್ OTP ಕೊಟ್ರೆ OTP ಬರುತ್ತೆ. ಆ OTP ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. OTP ಹಾಕಿದ ನಂತರ ನೆಕ್ಸ್ಟ್ ಅಂತ ಕೊಟ್ರೆ ಇಲ್ಲಿ ಪ್ರೊಸೀಡ್ ಅಥೆಂಟಿಕೇಶನ್ ಅಂತ ಕೊಟ್ರೆ ಇಲ್ಲಿ ಅಗ್ರಿ ಅಂತ ಬರುತ್ತೆ. ಅಗ್ರಿ ಅಂತ ಕೊಟ್ರೆ EKYC ಮಾಡಬೇಕಾಗುತ್ತೆ. EKYC ಮಾಡಿದ ನಂತರ ಅದಕ್ಕೆ OTR ನಂಬರ್ ಬರುತ್ತೆ. ಇದನ್ನ ನೀವು SSB ಹಾಕಬೇಕಾಗುತ್ತೆ. ನಂತರ ಇಲ್ಲಿ ಬಂದಿರುವಂತ OTR ನಂಬರ್ನ SSB ಲಾಗಿನ್ಗೆ ಹೋಗ್ಬಿಟ್ಟು ಇಲ್ಲಿ ಆ OTR ನಂಬರ್ನ ಇಲ್ಲಿ ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ರೆ ಸರ್ವರ್ ಬಿಸಿ ಇರೋದ್ರಿಂದ ಟೈಮ್ ತಗೊಳುತ್ತೆ. ನಂತರ ಓಪನ್ ಆದ ನಂತರ ತಮ್ಮ ಅಕ್ನಾಲಜ್ಮೆಂಟ್ ತೋರಿಸಿ ಅದರಲ್ಲಿ ನಿಮ್ಮ ಮಾಹಿತಿ ಎಲ್ಲ ಸರಿಯಾಗಿದೆ ಅಂತ ಚೆಕ್ ಮಾಡಿಕೊಂಡು ನಂತರದಲ್ಲಿ ಸಬ್ಮಿಟ್ ಕೊಟ್ಬಿಟ್ಟು ಸಬ್ಮಿಟ್ ಆದ ನಂತರ ಅಕ್ನಾಲಜ್ಮೆಂಟ್ PDF ಮಾಡ್ಕೊಳ್ಬೇಕಾಗುತ್ತೆ. ನಮಸ್ಕಾರ.